ವಿಧಾನಸಭಾ ಅಧಿವೇಶನ ತಯಾರಿ ಬಗ್ಗೆ ನಾನು ಸಭೆ ಕರೆದಿದ್ದೆ. ಇವತ್ತು ಸುರೇಶ್ ಕುಮಾರ್ ಅವರು, ಸುನೀಲ್ ಅವರು, ನಮ್ಮ ಉಪಾಧ್ಯಕ್ಷರು ವಿಶ್ವನಾಥ್ ಅವರು, ಬೆಲ್ಲದವರು ಇವರು ಬಂದಿದ್ರು. ಅಶ್ವಥ್ ನಾರಾಯಣ ಅವ್ರದ್ದು ಒಂದು ಸೆಮಿನಾರ್ ಇದೆ, ಅದಕ್ಕೋಸ್ಕರ ಅವರು ಸಿ ಪಾಟೀಲ್ ಅವರು ಇಬ್ಬರು ಬಂದಿಲ್ಲ. ಸೊ ಅವರು ಕೂಡ ಸಲಹೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಬಹಳ ವಿಸ್ತೃತವಾಗಿ ಚರ್ಚೆ ಆಗಿರುವಂಥದ್ದು, ವಿಶೇಷವಾಗಿ ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದ್ರಿಂದ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭದಲ್ಲೇ ನಾವು ಚರ್ಚೆಗೆ ತಗೋಬೇಕು ಅನ್ನೋ ಒಂದು ವಿಚಾರ ಬಂತು. ಪ್ರತಿ ಸಾರಿ ಏನ್ ಮಾಡ್ತಾರೆ, ಸ್ಪೀಕರು ಕೊನೆ ಎಂಡಿಂಗ್ ಅಲ್ಲಿ ಉತ್ತರ ಕರ್ನಾಟಕದ ಹಾಕ್ಬಿಟ್ಟು ಒಂದು ರಿಪ್ಲೈಗೆ ಸಿಎಂ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಹಂಗಾಗ್ಬಾರದು. ಸಮಗ್ರವಾಗಿ ಒಂದು ಚರ್ಚೆ ಆಗ್ಬೇಕು ಮತ್ತು ಸೈಂಟಿಫಿಕ್ ಆಗಿ ಸರ್ಕಾರನೂ ಕೂಡ ಮಾತಾಡಬೇಕು. ನಾವು ಕೂಡ ಸರ್ಕಾರಕ್ಕೆ ತಿಳಿ ಹೇಳುವಂತ ಕೆಲಸನೂ ಆಗ್ಬೇಕು. ಅದೊಂದು ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ಈ ಸ್ಪೆಷಲ್ ಆಗಿ ಕರ್ನಾಟಕದಲ್ಲಿ ಈ ಸರ್ಕಾರಿ ಶಾಲೆಗಳ ದುಸ್ಥಿತಿ, ಅಲ್ಲಿ ಟೀಚರ್ಸ್ ಇಲ್ಲದೆ ಇರೋದು, ಬಿದ್ದೋಗಿರುವಂತ ಶಾಲೆಗಳಿರ್ಬೋದು, ಅವ್ರಿಗೆ ಬಟ್ಟೆ ಮತ್ತು ಶೂಸು ಸಾಕ್ಸು ಕೊಡದೇ ಇರೋವಂಥದ್ದು ಇರ್ಬೋದು, ಇವೆಲ್ಲದ್ರ ಬಗ್ಗೆನೂ ಒಂದು ಸ್ಪೀಕರ್ಗೆ ಪತ್ರ ಬರೀತಾ ಇದ್ದೀನಿ. ಇವತ್ತೇ ಒಂದು ಪತ್ರ ಸ್ಪೀಕರ್ಗೆ ರಿಲೀಸ್ ಮಾಡ್ತೀನಿ, ಈಗ ಅದನ್ನು ಕೊಡ್ತೀನಿ. ಪತ್ರ ಬರಿತಾ ಇದ್ದೀರಿ. ವಿಶೇಷವಾಗಿ ಒಂದು ದಿನ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಮತ್ತು ಅಲ್ಲಿನ ಉನ್ನತೀಕರಣ ಮಾಡೋದ್ರ ಬಗ್ಗೆ ಒಂದು ಪತ್ರವನ್ನ ಸ್ಪೀಕರ್ಗೆ ಇವತ್ತೇ ಬರಿತಾ ಇದ್ದೀನಿ. ಸಭೆ ಆಯ್ತು, ಇವತ್ತು ಸಭೆ ಮುಗಿದ್ಮೇಲೆ ಬರಿತಾ ಇದ್ದೀರಿ. ಅದ್ರ ಬಗ್ಗೆ ಒಂದಿನ ಚರ್ಚೆ ಕೊಡ್ಬೇಕು ಅನ್ನೋದು. ಉಳಿದಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನು ಹಾಳಾಗಿದೆ. ಇವತ್ತು ಜೈಲುಗಳು ಯಾವ ರೀತಿ ಒಂಥರ ಭಯೋತ್ಪಾದಕರಿಗೆ ಸ್ವರ್ಗ ಆಗಿರುವಂಥದ್ದು, ಕರ್ನಾಟಕದಲ್ಲಿರುವ ಜೈಲುಗಳು ಭಯೋತ್ಪಾದಕರಿಗೆ ಒಂದು ರೀತಿ ಸ್ವರ್ಗ ಆಗಿರುವಂಥದ್ದು. ಮತ್ತೆ ಕಾನೂನು ಸುವ್ಯವಸ್ಥೆ ಹೋಗಿರೋದು. ಮೊನ್ನೆನೂ ಕೂಡ ಕಬ್ಬು ಬೆಂಕಿ ಹಚ್ಚಿದ್ದಾರೆ ಟ್ರ್ಯಾಕ್ಟರ್ಗಳಿಗೆ, ಸುಮಾರು 150. ಸರ್ಕಾರ ಸತ್ತೋಗಿದ್ರೆ ಮಾತ್ರ ಈ ತರದ್ದು ಮಾಡಕ್ಕೆ ಸಾಧ್ಯ. ಅಂದ್ರೆ ಈ ತರದ ಕಾನೂನು ಸುವ್ಯವಸ್ಥೆ ಆಗ್ತಾ ಇರೋ ರೇಪು, ಗಲಾಟೆ, ದೊಂಬಿ, ಮಟ್ಕ, ಮತ್ತೆ ಅಫೀಮು, ಗಾಂಜಾ, ಇದೆಲ್ಲ ಬೀದಿಗಳಲ್ಲಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಒಂದು ಸಮಗ್ರ ಚರ್ಚೆ ಆಗುವಂತದ್ದಕ್ಕೆ ಮಾಡಿದಿರಿ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರುವಂತ, ಗುಂಡಿಗಳು ಬಿದ್ದಿರುವಂತದ್ದು, ಸುಮಾರು 16 ಜನ ಸತ್ತಿರುವಂತದ್ದು, ಮತ್ತೆ ಟನಲ್ ರೋಡು, ಬೆಂಗಳೂರು ಬಗ್ಗೆ ಇಷ್ಟು ವಿಚಾರ ಬೆಂಗಳೂರು ಬಗ್ಗೆ ಮಾತಾಡ್ತೀರಿ. ಉಳಿದಿದ್ದು ರಾಜ್ಯವ್ಯಾಪಿ ಇರುವಂತದ್ದು ನಿಲುವಳಿ ಸೂಚನೆಗಳನ್ನ. ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ನಿಲುವಳಿ ಸೂಚನೆ, ಫ್ಲಡ್ ಹಾನಿ ಆಗಿರೋದು, ಮಳೆ ಹಾನಿ ಆಗಿರೋದ್ ಬಗ್ಗೆ ಒಂದು ನಿಲುವಳಿ ಸೂಚನೆ, ಮತ್ತೆ ಕಾನೂನು ಸುವ್ಯವಸ್ಥೆ ಹೋಗಿರೋದ್ ಬಗ್ಗೆ ಒಂದು ನಿಲುವಳಿ ಸೂಚನೆ. 69 ಅಲ್ಲಿ ಒಂದು ದಿನ ಶಾಲೆಗಳ ಇದ್ರ ಬಗ್ಗೆ, ಮತ್ತೆ ಹಳ್ಳ ಬಿದ್ದಿರುವಂತ ರಸ್ತೆಗಳ ಬಗ್ಗೆ, ಇದು 69 ಅಲ್ಲಿ ಚರ್ಚೆ ಮಾಡಬೇಕು ಅಂತ ಇವತ್ತು ತೀರ್ಮಾನವನ್ನ ಮಾಡಿದಿರಿ. ಒಟ್ಟಾರೆ ಈ ಅಧಿವೇಶನದಲ್ಲಿ ಸರ್ಕಾರದ ತಪ್ಪುಗಳನ್ನ ಎತ್ತಿಡಿಯುವಂತ ಕೆಲಸವನ್ನು ಮಾಡುವಂತ ತೀರ್ಮಾನವನ್ನು ಮಾಡಿದ್ದೀವಿ. ಅಧಿವೇಶನ ಮುಂಚಿತವಾಗಿ ಯಾವ್ದಾದ್ರು ಸಬ್ಜೆಕ್ಟ್ ಮೇಲೆ ನಿರ್ದಿಷ್ಟವಾದ ಅದನ್ನ ನಾವು ಈಗ JDS ಸಭೆ ಕರೀತಾ ಇದ್ದೀವಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. JDS ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಹೋರಾಟ ಅಂತೂ ಮಾಡೇ ಮಾಡ್ತೀರಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ JDS ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ ನಾನು. ಒಂದು ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ ಸಭೆನ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆನೂ, ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.